ಎಸ್ ಒಂದ್ ಕಡೆ ಆಲ್ಮೋಸ್ಟ್ ಎಲ್ಲ ಬಿಜೆಪಿ ಆಪರೇಷನ್ ಫೇಲಿಯರ್ ಆಗಿದೆ. ಸೊ ಈಗ ಎಲ್ಲ ಶಾಸಕರು ಈಗ ಹೈಕಮಾಂಡ್ ವಿರುದ್ಧ ಸಿಡಿಗೆದ್ದಿದ್ದಾರಂತೆ. ಒಂದ್ ರೀತಿ ಅಖಾಡವನ್ನ ಸೆಟ್ ಮಾಡಿದ್ರು ಬಿಜೆಪಿಯ ಶಾಸಕರು. ಎಸ್ಪೆಷಲಿ ಯಡಿಯೂರಪ್ಪ ಅವರು ಬಹಳ ಚಿಂತನೆಯನ್ನ ಮಾಡಿ ಈ ಬಾರಿ ನಾವು ಹೇಗಾದ್ರೂ ಮಾಡಿ ಮೈತ್ರಿ ಸರ್ಕಾರನ ಉರುಳಿಸಲೇಬೇಕು ಅಂತ. ಆದ್ರೆ ಯಾಕೋ ಸ್ವಲ್ಪ ಹೈಕಮಾಂಡ್ ಅವ್ರ ಕಡೆ ಒಲವು ತೋರ್ಲಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಹೇಳಿದೆ 12 ಬಂಡಾಯ ಕಾಂಗ್ರೆಸ್ ಶಾಸಕರನ್ನ ಹೊಂದಿತ್ತು ಬಿಜೆಪಿ ಪಡೆ. 12 ಬೇಡ, ನಮ್ಗೆ 16 ಶಾಸಕರು ಬಂದ ಮೇಲೆ ಮಾತ್ರ ನೀವು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಬಹಳ ದೊಡ್ಡ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಯಡಿಯೂರಪ್ಪನವ್ರಿಗೆ. ಈ ಹಿಂದಿನಿಂದಲೂ ಕೂಡ ಎಷ್ಟೋ ಬಾರಿ ಯಡಿಯೂರಪ್ಪ ಅವರು ಕಾಂಗ್ರೆಸ್ನ ಅಸಮಾಧಾನಗೊಂಡಿರುವಂತಹ ಶಾಸಕರ ಜೊತೆ ನೀವು ಮಾತಾಡಿ ಅಂತ ಸಾಕಷ್ಟು ಬಾರಿ ಅಮಿತ್ ಶಾಗೆ ಹೇಳಿದ್ರು ಕೂಡ ಅಮಿತ್ ಶಾ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಲೇ ಇಲ್ಲ. ನಮಗೆ ಬೇಕಾಗಿರುವಂತಹ 16 ಶಾಸಕರನ್ನ ಕರೆತನಿ, ಆಮೇಲೆ ನಾನು ಮಾತಾಡ್ತೀನಿ, ಅದಕ್ಕೂ ಮುಂಚೆ ನಾನು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಬಿಜೆಪಿ 12 ಶಾಸಕರನ್ನ ಮಾತ್ರ ಹೊಂದಿದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಅಮಿತ್ ಶಾ ಒಪ್ಪಲಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪ ಅವರ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾಗಿದೆ, ಫೇಲ್ಯೂರ್ ಆಗಿದೆ. ಸಹಜವಾಗಿ ಇದು ಮೈತ್ರಿ ಸರ್ಕಾರಕ್ಕೆ ಒಂದು ಒಳ್ಳೆ ಅಡ್ವಾಂಟೇಜ್ ಸಿಕ್ತು. ಜೊತೆಗೆ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ಆಯಿತು. ಆಪರೇಷನ್ ಕಮಲ ಫೇಲ್ ಆಗ್ತಿದ್ದಂತೆ ಬಿಜೆಪಿ ಮತ್ತೊಂದು ಸ್ಕೆಚ್ ಹಾಕ್ತಾರಾ ಮುಂದೆ ಅಂತ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಸರ್ಕಾರ ಬೀಳುತ್ತೆ ಅಂತ. ಈ ಬಾರಿನೂ ಕೂಡ ಬಿದ್ದಿಲ್ಲ. 17ನೇ ತಾರೀಕು ನಾಳೆ. ಸೊ ಹೀಗಾಗಿ ಮುಂದೆ ಏನ್ ಸ್ಕೆಚ್ ಹಾಕ್ತಾರೆ, ಏನ್ ಹಾಕ್ಬೋದು? ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧವಾಗಿದೆ. ಯಾಕಂದ್ರೆ ಈಗಾಗಲೇ ಪ್ರತಿ ಬಾರಿನೂ ಬಿಜೆಪಿ ಹೇಳುತ್ತೆ, ಅದು ಹೇಳ್ದಂಗೆ ಮಾಡೋದಿಲ್ಲ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ಒಂದ್ ರೀತಿ ಗೆಲುವಿನ ಕುದುರೆ ರೇಸಲ್ಲೇ ಇದ್ದಾರೆ. ಸೊ ಹೀಗಾಗಿ ಇಲ್ಲೊಂದ್ ಕಡೆ ರಾಹುಲ್ ಗಾಂಧಿಗೂ ಖುಷಿ ಆಗಿದೆ ಈ ಆಪರೇಷನ್ ಕೂಡ ಫೇಲ್ಯೂರ್ ಆಯ್ತು ಅಂತ. ಈಗ ಮುಂದೆ ಯಡಿಯೂರಪ್ಪ ಅವರು ಯಾವ ರೀತಿ ತಂತ್ರವನ್ನ ಎಣಿತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋದ್ರಿಂದ ಅವರ ಯಾವ ಅಸ್ತ್ರಗಳು ಒಂದ್ ಮಟ್ಟಿಗೆ ಕ್ಲಿಕ್ ಆಗ್ತಾ ಇಲ್ಲ. ಸೊ ಇನ್ಯಾವ್ದು ದೊಡ್ಡ ಅಸ್ತ್ರವನ್ನ ಪ್ರಯೋಗಿಸಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಇನ್ನೊಂದು ಕಡೆ ಪ್ರಶ್ನೆ. ಆಪರೇಷನ್ ಫೇಲ್ ಆದ್ರೂ ಪರವಾಗಿಲ್ಲ, ಶಾಸಕರಿಗೆ ರಿಸೈನ್ ಕೊಡಿಸೋಣ ಅಂತ ಮತ್ತೊಂದು ಕಡೆ ಕೂತಿದ್ದಾರಂತೆ ಯಡಿಯೂರಪ್ಪ ಅವರು. ಏನು ಈ ಅಸಮಾಧಾನಗೊಂಡಿದ್ದಾರೆ, ಈ 12 ಶಾಸಕರ ಕೈಲಿ ರಿಸೈನ್ ಕೊಡಿಸೋಣ ಅಂತ ಒಂದು ಡಿಸೈಡ್ ಮಾಡಿದ್ದಾರೆ. 5 ಕೈ ಶಾಸಕರಿಂದ ಈಗ ಬಿಜೆಪಿ ಶಾಸಕರು ರಿಸೈನ್ ಕೊಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದಾರಂತೆ. ಸೊ 5 ಶಾಸಕರು ರಿಸೈನ್ ಕೊಡ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಸೊ ಇದನ್ನ ಒಪ್ತಾರ, ಏನಾದ್ರೂ ಬೇರೆ ಏನಾದ್ರೂ ಭರವಸೆಯನ್ನ ಕೊಟ್ಟು ಮತ್ತೊಮ್ಮೆ ಆ ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಮತ್ತೊಮ್ಮೆ ತನ್ನ ಪಕ್ಷದ ಸೆಳೆಯುತ್ತಾ ಕಾಂಗ್ರೆಸ್ ಪಕ್ಷ ಅಂದ್ರೆ ಮೈತ್ರಿ ಸರ್ಕಾರ ಪಕ್ಷ ಏನಾಗಬಹುದು ಮುಂದೆ? ಸೊ ಹೀಗಾಗಿ ಸಾಕಷ್ಟು ಲೆಕ್ಕಾಚಾರಗಳಿದೆ. ಆದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ನೋ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಲ್ಲಾ ಶಾಸಕರಿಗೂ ಹೈಕಮಾಂಡ್ ಮೇಲೆ ಸಿಟ್ಟು ಬಂದಿದೆ. 3 ದಿನಗಳಿಂದನೂ ಕೂಡ ರೆಸಾರ್ಟ್ ನಲ್ಲೇ ಇದ್ರು. ರೆಸಾರ್ಟ್ ರಾಜಕೀಯ ಆಯ್ತು. ಈಗ ಮತ್ತೆ ವಾಪಸ್ ಬರ್ತಾರೆ. ಆಪರೇಷನ್ ಸಕ್ಸಸ್ ಫೇಲ್ ಆಗಿದೆ. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಎಸ್ ಸ್ವಾತಿ, ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದೀವಿ. ಮತ್ತೊಮ್ಮೆ ಬಿಜೆಪಿ ಫ್ಲಾಪ್ ಆಗಿದೆ. ಆದ್ರೆ ಇನ್ನೂ ಯಡಿಯೂರಪ್ಪ ಹೋಪ್ಸ್ ನ ಕಳ್ಕೊಂಡಿಲ್ಲ. ಒಂದು ಅವ್ರು ಹೇಳ್ತಿರೋದು ಏನು, ಈ ಅಸಮಾಧಾನಗೊಂಡಿರುವಂತಹ ಶಾಸಕರ ಕೈಲಿ ರಿಸೈನ್ ಮಾಡಿಸ್ಬೇಕು ಅಂತ. ಅದು ಸಾಧ್ಯ ಆಗುತ್ತಾ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ? ದಿವ್ಯಾ, ಈಗ ಏನು 6 ಜನ ಶಾಸಕರು ರಿಸೈನ್ ಮಾಡಿದ್ರೆ ಸರ್ಕಾರದ ಒಂದು ಮೆಜಾರಿಟಿ ಅಂತ ನಾವು ಏನ್ ಕರಿತೀವಿ 112 ಆ ಒಂದು ಸಂಖ್ಯೆ ಕಡಿಮೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸೊ 224 ಶಾಸಕರಲ್ಲಿ 6 ಜನ ರಿಸೈನ್ ಮಾಡಿದ್ರೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 113 ಜನರಲ್ಲಿ ಜನ ಕಡಿಮೆ ಆಗ್ತಾರೆ. ಸೊ ಆಗ ಗವರ್ನರ್ ಕರೆದು ಸರ್ಕಾರವನ್ನ ತಮ್ಮ ಮೆಜಾರಿಟಿಯನ್ನ ಪ್ರೂವ್ ಮಾಡಿ ಅಂತ ಮುಖ್ಯಮಂತ್ರಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಒಂದು ಕೊನೆಯ ತಂತ್ರವನ್ನಾದ್ರೂ ಅನುಸರಿಸೋಣ. ಹೇಗಿದ್ರು ಆಪರೇಷನ್ ಕಮಲ ಫೇಲ್ ಆಗಿದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಈಗ ಬಿಜೆಪಿಯ ನಾಯಕರು ಮತ್ತೆ ಬಿಜೆಪಿಯ ಕೆಲವು ಹಿರಿಯ ಶಾಸಕರು ಯಡಿಯೂರಪ್ಪನವರಿಗೆ ಸಲಹೆಯನ್ನ ನೀಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬಂದಿದೆ. ಆದ್ರೆ ಒಂದೊಂದು ಸತ್ಯ, ಈಗ ಇವರು ರಾಜೀನಾಮೆಯನ್ನ ಕೊಟ್ರೆ ಅದನ್ನ ಸ್ಪೀಕರ್ ಅಂಗೀಕರಿಸ್ತಾರ ಅಥವಾ ಸ್ಪೀಕರ್ ಈಗ ಮತ್ತೆ ಗವರ್ನರ್ ಹೌಸ್ ಆಫ್ ದ ಅಸೆಂಬ್ಲಿ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಪ್ರೂವ್ ಮಾಡಿ ನಿಮ್ಮ ಮೆಜಾರಿಟಿಯನ್ನ ಅಂತಂದ್ರೆ ಆಗ ವಿಪ್ ಜಾರಿ ಆಗತ್ತೆ. ಇವರು ಕ್ರಾಸ್ ವೋಟಿಂಗ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗಿರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಶತಾಯ ಗತಾಯ ಏನೇ ಆಗ್ಲಿ, ಆಪರೇಷನ್ ಫೇಲ್ ಆಗ್ಲಿ, 16 ಜನ ಸಿಗದೆ ಹೋದ್ರು, 12 ಜನರಲ್ಲಿ 3 ಜನ ಮತ್ತೆ ಬಿಜೆಪಿಯ ಪಾಳ್ಯಕ್ಕೆ ಕಾಂಗ್ರೆಸ್ ಪಾಳ್ಯಕ್ಕೆ ಸೇರಿದ್ರು ಕೂಡ ಇರುವಂತಹ 9 ಜನದಲ್ಲಿ ಏನಾದ್ರೂ ಒಂದು ಆಟ ಆಡಿ ಸರ್ಕಾರವನ್ನ ಉರುಳಿಸೋಣ ಅನ್ನುವಂತಹ ಸಿದ್ಧತೆಯನ್ನ ಈಗ ಬಿಜೆಪಿ ನಡೆಸ್ತಾ ಇದೆ. ದಿವ್ಯಾ. ಓಕೆ ಸ್ವಾತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.